ನನ್ನ ಹೆಸರು ನರಸಿಂಹಮೂರ್ತಿ. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನಾನು ಸುಜನ್ ಅವರ ತಂಗಿ ಮಗ. ನಾನು ಕನ್ನಡ MA PhD ಮಾಡಿದ್ದೀನಿ. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ 1981ನೇ ಇಸ್ವಿಯಲ್ಲಿ PhDಯನ್ನು ಡಾಕ್ಟರ್ ಪ್ರಭುಶಂಕರ್ ಅವರ ನೇತೃತ್ವದಲ್ಲಿ ನಾನು ಮಾಡಿದ್ದೀನಿ. ನಾನು ಸುಜನ ಅವರ ಒಂದು ರೀತಿಯಲ್ಲಿ ಮಾನಸ ಪುತ್ರ. ಹಾಗಾಗಿ ನನಗೆ ಅವ್ರಿಗೆ ಸಂಬಂಧ ಬಹಳ ಹೇಳ್ಕೊಳ್ಳಲಾರದಷ್ಟು ಹತ್ತಿರದ ಸಂಬಂಧ. ಅದನ್ನು ಬಿಡಿಸಿ ಹೇಳೋಕ್ಕಾಗಲ್ಲ. ಅವರ ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ ಭಾಳ ಹತ್ತಿರದಿಂದ ನೋಡಿದವನು. ಅವ್ರ ಜೀವನ ಎಷ್ಟು ಸರಳವಾಗಿತ್ತು, ಅದರ ಮಹತ್ವವನ್ನು ನಾನು ತಿಳ್ಕೊಂಡಿರುವಂಥವನು. ಅವರು ಯಾವುದನ್ನು ಪ್ರತಿಫಲಾಪೇಕ್ಷೆಗಳನ್ನು ಇಟ್ಕೊಳ್ದೇ ಜೀವನವನ್ನು ನಡೆಸ್ತಂಥವ್ರು. ದೇವರಾಜ ಅರಸು ಅವರ ₹1,00,000 ಒಂದು ಮೊತ್ತ ಅವರಿಗೆ ಇದಾಗಿ ಬಂತು, ಪ್ರಶಸ್ತಿ ಹಾಕಿಕೊಟ್ರು ದೇವರಾಜ ಅರಸು ಅವರ ಒಂದು ನಿಗಮದಿಂದ. ಅದನ್ನು ಸಹ ಇಲ್ಲಿನ ಮಿಡ್ಲಿ ಸ್ಕೂಲ್ಗೆ ದಾನವಾಗಿ ಕೊಟ್ಟರು. ಅದರಿಂದ ಬರುವಂಥ ಬಡ್ಡಿಯಲ್ಲಿ ಎಷ್ಟೋ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ ಇದುವರೆಗೂ. ಅದೇ ಥರದ ಬೇರೆ ಬೇರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಅದೇ ಥರ ದಾನ ಮಾಡಿದ್ದಾರೆ. ಈ ಥರದ ವ್ಯಕ್ತಿತ್ವ, ಎಲ್ಲವನ್ನೂ ಬಿಟ್ಟು ನಿರ್ಲಿಪ್ತವಾಗಿ ಬದುಕಂಥ ಒಂದು ವ್ಯಕ್ತಿತ್ವ. ಅವರಿಗೆ ನಾನು ತುಂಬ ಗೌರವದಿಂದ ನೆನೆಸ್ಕೊಳ್ತಾ ಈ ಸಂದರ್ಭದಲ್ಲಿ ನಾನು ಹಣವನ್ನು ಕೊಡೋದಕ್ಕೆ ಮಾಡಿದರೆ ಅದನ್ನು ನಾನು ಸೂಕ್ತ ಸಮಯದಲ್ಲಿ ತಲುಪಿಸ್ತೇನೆ.